ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮ್ಯೂಸಿಕ್ ಇಲ್ಲದೆ ಡೈರೆಕ್ಟ್ ವಾಯ್ಸ್ ಹಾಗೆ ಟ್ರೈ ಮಾಡೋಣ ಯಾವ ಥರ ಬರುತ್ತಾ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವತ್ತು ವಿತೌಟ್ ಮ್ಯೂಸಿಕ್ ಇಲ್ಲದೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಬಂದು ಅಮ್ಮ ಊರಿಗೆ ಹೋಗಿದ್ಲು. ಅವಳನ್ನ ಕರ್ಕೊಬರೋಣ ಅಂತ ಊರಿಗೆ ಹೊರಟಿದ್ದೆ, ಅಂದರೆ ನಮ್ಮೂರಿಂದ ಹೊರ್ಟು ಬಂದಿದ್ದೆ. ಸೊ ಅವತ್ತಿನ ವ್ಲಾಗು ಹಾಗೆ ಅಲ್ಲೇ ಒಂದಿನ ಸ್ಟೇ ಆಗೋ ಥರ ಆಯಿತು. ಅಲ್ಲೇ ಒಂದಿನ ಸ್ಟೇ ಆಗಿ ಅಕ್ಕನಿಗೆ ಅಂದರೆ ಧನಿಯಾ ಪುಡಿ, ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಎಲ್ಲ ಖಾಲಿ ಆಗಿದೆ, ಅದೊಂಚೂರು ಮಾಡಿಸ್ಕೊಡು ನನಗೆ ಅಂತಂದಿದ್ಲು. ಹೆಂಗೋ ಊರಿಗೆ ಹೋಗಿದ್ನಲ್ಲ, ಸರಿ ಅಂತಂದ್ಬಿಟ್ಟು ಮಾಡಿಸ್ಕೊಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದಂಥದ್ದು. ಹಾಗೆಯೇ ಹೋಗಿ ಮಾಡಿಕೊಟ್ಟು ಬಂದ್ವಿ. ಇವಳು ರೋಸಿ ನೋಡ್ತಿರ್ಬೋದು. ಸೊ ಅವತ್ತು ರೋಸ್ ಇಷ್ಟು ಚೆನ್ನಾಗಿ ಅಂದರೆ ಅಮ್ಮು ಇರಲಿಲ್ವಲ್ಲ, ಅಮ್ಮು ಇಲ್ದಿದ್ದಕ್ಕೆ ಹಿಂದೆ ಹಾಕ್ಕೊಂಬಿಟ್ಟಿದ್ದೆ. ಆರಾಮಾಗಿತ್ತು, ಏನು ಚೆನ್ನಾಗಿ ಕೂತ್ಕೊಂಡಿದ್ಲು ಅಂದರೆ ನನಗೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತ ಫುಲ್ಲು ಭಯ. ಅಂದರೆ ಗಾಡಿಯಿಂದ ಹಂಗೆ ಜಂಪ್ ಮಾಡ್ಕೊಂಬಿಡ್ತಾಳೆ. ಈ ನಾಯಿ ಏನಾದರೂ ಕಾಣಿಸ್ತು ಅಂದರೆ ಇದು ಹಠ ಮಾಡೋದು ಜಾಸ್ತಿ, ಗಲಾಟೆ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ಎಲ್ಲ ಹಂಗೆ ಜಂಪ್ ಮಾಡ್ಕೊಂಬಿಡ್ತಾಳೋ ಅಂತ ಫುಲ್ ಟೈಟಾಗಿ ಹಿಡ್ಕೊಂಡಿದ್ದೀನಿ. ಬಟ್ ಮುಂದೆ ಕೂರಿಸ್ಕೊಂಡಿದ್ವಿ, ನಮ್ಮೂರಿಂದ ದೇವನಹಳ್ಳಿವರೆಗೂ ಕೂರಿಸ್ಕೊಂಡಿದ್ವಿ. ಹಾಗೇ ಕುತ್ಕೊಂಬಂತು. ಅದೊಂದು ಖುಷಿ ಆಯಿತು. ರೂಢಿನೇ, ಅಭ್ಯಾಸನೇ ಮಾಡಿಸಿಲ್ಲ ಅದಕ್ಕೆ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಇದು ಅಂತ ಅಂದ್ಕೊಂಡು. ಸೊ ಅಲ್ಲಿಂದ ನಾವು ಹೊರ್ಟು ಬಂದ್ವಿ. ಅಮ್ಮ ಇಲ್ದಿದ್ದ ಕಾರಣ ಅಂದರೆ ಗಾಡಿಯಲ್ಲಿ ಜಾಗ ಜಾಸ್ತಿನೇ ಇತ್ತು. ಅವಳಿದ್ರೆ ಏನು ಮಾಡ್ತಾಳೆ ಗೊತ್ತಾ, ಒಂದು ಕಡೆ ರೋಸಿನ ಹಿಡ್ಕೋಬೇಕು, ಒಂದು ಕಡೆ ಅವಳನ್ನ ಹಿಡ್ಕೋಬೇಕು, ಕಷ್ಟ ಆಗುತ್ತೆ ನನಗೆ. ಅಂದರೆ ಅವಳು ನಿಂತ್ಕೊಂಡ್ಬಿಡ್ತಾಳೆ, ಕುತ್ಕೊಳ್ಳೋದಿಲ್ಲ. ಕುತ್ಕೊಂಡ್ರೆ ಸರಿ ಹೋಗುತ್ತೆ, ನಿಂತ್ಕೊಂಡ್ಬಿಡ್ತಾಳೆ. ಅವಳನ್ನೊಂದು ಕೈಯಲ್ಲಿ ಹಿಡ್ಕೊಂಡು, ರೋಸಿನೊಂದು ಕೈಯಲ್ಲಿ ಹಿಡ್ಕೊಂಡು. ಅದಕ್ಕೋಸ್ಕರ ಒಂಥರ ಜಾಗ ಆಗ್ತಿರ್ಲಿಲ್ಲ. ಇವಾಗ ಫ್ರೀಯಾಗಿರೋದ್ರಿಂದ ಅವಳು ಚೆನ್ನಾಗಿ ಕುತ್ಕೊಂಡು ಆ ಕಡೆ ಈ ಕಡೆ ತಿರುಗ್ಕೊಂಡು ಚೆನ್ನಾಗಿತ್ತು. ಸೊ ಅಲ್ಲಿಂದ ಸಂಜೆನೇ ನಾವು ಹೊರ್ಟು ಬಂದಿದ್ದು. ಅಂದರೆ ಬೆಳಗ್ಗೆ ಅವಳು ಹೋಗಿದ್ಲು ಊರಿಗೆ, ನೈಟ್ ಇರೋದಿಲ್ಲ, ನಾನು ಬಿಟ್ಟಿರೋದಿಲ್ವಲ್ಲ, ಅದಕ್ಕೋಸ್ಕರ ಕರ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ನಾವು ಹೋಗ್ತಾ ಇದ್ದಿದ್ದಂಥದ್ದು. ಅಲ್ಲಿಗೆ ಹೋದ್ಮೇಲೆ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದು, ಅಂದರೆ ಈ ಥರ ಪುಡಿ ಎಲ್ಲ ಮಾಡಿಸ್ಕೊಂಡು ಕೊಡು ನನಗೆ ಅಂತ ಅವಳು ಹೇಳಿದ್ಮೇಲೆ. ಸೊ ಪ್ಲ್ಯಾನ್ ಮುಂಚೆನೇ ಮಾಡಿದ್ವಿ, ಬಟ್ ಅವತ್ತೇ ಮಾಡಬೇಕು ಅನ್ನೋದೇನಿರಲಿಲ್ಲ. ಅಲ್ಲಿಂದ ಹಸ್ಬೆಂಡ್ ಗಾಡೀಲಿ ಬಂದು ಸೊ ಮನೆ ಹತ್ರ ಬಂದು ಅಮ್ಮನೂ ಆಡ್ತಾಯಿದ್ಲು, ಮಾತಾಡಿಸ್ಕೊಂಡು ಹಂಗೆ ಅಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ರಿಟರ್ನ್ ಆದೆ ಗಾಡಿಗೆ. ಅಪ್ಪನ ಗಾಡಿಯಲ್ಲಿ ಜಂಪ್, ಆ ಕಡೆಯಿಂದ ಹಸ್ಬೆಂಡ್ ಜೊತೆ, ಈ ಕಡೆಯಿಂದ ಅಪ್ಪನ ಜೊತೆ ಹೋಗ್ತಾಯಿದ್ದೀನಿ. ಅಂದರೆ ಚಿಕ್ಕಬಳ್ಳಾಪುರ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಹಿಂಗೆ ಅಪ್ಪ ಜೊತೆನೇ ಹೋಗ್ತಾಯಿದ್ದೀನಿ. ಅವರು ಕೆಲಸ ಇತ್ತು ಅಂತಂದ್ಬಿಟ್ಟು ಹೊರ್ಟ್ಬಿಟ್ರು, ಬಿಟ್ಬಿಟ್ಟು ನಮ್ಮನ್ನು. ಸೊ ನಾಳೆ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಅವರು. ನಾನು ಅಲ್ಲಿಂದ ಬಂದ್ವಲ್ಲ ಚಿಕ್ಕಬಳ್ಳಾಪುರಕ್ಕೆ. ಸೊ ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳೋದಕ್ಕೇ ಒಂಥರ ಖುಷಿ, ಹೆಮ್ಮೆ ನನಗೆ. ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳ್ಕೊಳ್ಳೋದಕ್ಕೇ ಒಂಥರ ಹೆಮ್ಮೆ ಪಡ್ತೀನಿ. ಯಾಕಂತಂದರೆ ನಾವು ಓಡಾಡಿರೋಂಥ ಜಾಗ, ಕಾಲೇಜ್ಗಳಿಗೆಲ್ಲ ಓಡಾಡಿರೋದು. ಅಂದರೆ ಒಂದು 2 ವರ್ಷನೇ ಆಗಿರ್ಬೋದು ನಾನು, ಅಂದರೆ ಕಾಲೇಜಿಗೆ ಮಾತ್ರ. ಈ ಹೈಸ್ಕೂಲು ಎಲ್ಲ ಬಂದು ನಾನು ನಂದಿಯಲ್ಲೇ ಓದಿದಂಥದ್ದು. ಅಂದರೆ 10th ಮಾತ್ರ. 9th ಬಂದು ಊರಲ್ಲಿ, ಎಲ್ಲಿ ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಓದಿದ್ದಂಥದ್ದು. ಅಂದರೆ 8thವರೆಗೂ ಊರಲ್ಲೇ, ನಮ್ಮೂರಲ್ಲೇ ಓದಿದ್ದು. 9thಗೆ ನಮ್ಮ ಮಾಮ ಮನೇಲಿ, ಅಜ್ಜಿ ಊರಲ್ಲಿ ಓದಿದ್ದು. 10thಗೆ ನಂದಿಗೆ ಬಂದಿದ್ದಂಥದ್ದು. ಮತ್ತು PUC ಫಸ್ಟ್ PU ಸೆಕೆಂಡ್ PU ಇಲ್ಲಿ ಚಿಕ್ಕಬಳ್ಳಾಪುರ ಅಲ್ವಾ. ಚಿಕ್ಕಬಳ್ಳಾಪುರದಲ್ಲಿ ಏನೋ ಒಂಥರ, ನಮ್ಮ ಚಿಕ್ಕಬಳ್ಳಾಪುರ ಅಂತ ಹೇಳ್ಕೊಳ್ಳೋದಕ್ಕೇ ಒಂಥರ ಏನೋ ಖುಷಿ. ಇಲ್ಲೇ ನಮ್ಮ ಕಾಲೇಜ್ ಇರೋದು. ಈ ಸಂತೆ ಇದೆಯಲ್ಲ, ಸಂತೆ ಪಕ್ಕದಲ್ಲೇ, ಸಂತೆಯಲ್ಲಿ ನಿಂತ್ಕೊಂಡ್ರೇ ಕಾಣಿಸುತ್ತೆ ನಮ್ಮ ಕಾಲೇಜ್. ತೋರಿಸೋಣ ಅಂತ ಟ್ರೈ ಮಾಡಿದೆ, ಬಟ್ ಕ್ಲಾರಿಟಿ ನಿಮಗೆ ಬರಲ್ಲ, ಸುಮ್ಮನೆ ಹೇಳಿದ್ರು ಗೊತ್ತಾಗಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ಅದಾದಮೇಲೆ ಇಲ್ಲಿ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದಾಯಿತು. ತೊಗೊಂಡು ಏನೋ ಫಂಕ್ಷನ್ ನಡೀತಿತ್ತು ಚಿಕ್ಕಬಳ್ಳಾಪುರದಲ್ಲಿ ಅಂದ್ಕೊತೀನಿ. ಸೊ ದೇವಸ್ಥಾನ ಏನಾದರೂ ಇನಾಗ್ರೇಷನ್ ಇತ್ತಾ ಏನೋ ಗೊತ್ತಿಲ್ಲ, ಫುಲ್ಲು ಲೈಟಿಂಗ್ಸು ಹಾಕಿ ಫುಲ್ಲು ಮೆರೆಸ್ತಾಯಿದ್ರು ನಮ್ಮ ಚಿಕ್ಕಬಳ್ಳಾಪುರನ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲಿ ನೋಡಿದ್ರು ಲೈಟಿಂಗ್ಸು. ಸೊ ಅಲ್ಲಾದಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಂದಮೇಲೆ ಇಲ್ಲಿ ಫೇಮಸ್ ಆಗಿರೋಂತಹ ದಿಲ್ ಪಸಂದ್ ತಿನ್ನಲಿಲ್ಲ ಅಂದರೆ ಆಗುತ್ತಾ. ಸೊ ಯಾವಾಗ ಬಂದ್ರೂ ಅಷ್ಟೇ ನಾನು ಇಲ್ಲಿ ವೆಂಕಟೇಶ್ವರ ಬೇಕ್ರಿಯಲ್ಲಿ ದಿಲ್ ಪಸಂದ್ ತೊಗೊಳ್ದಿದ್ದು ಹೋಗಲ್ಲ. ಅಟ್ಲೀಸ್ಟ್ ನಾನು ಬರೋದಕ್ಕಾಗಲಿಲ್ಲ ಅಂದರೆ ಅಪ್ಪ ಬಂದರೂ ತೊಗೊಂಬರ್ತಾರೆ. ಜ್ಯೋತಿ ಅಂದರೆ ಅವಳು ಚಿಕ್ಕಬಳ್ಳಾಪುರ ಬಂದೇ ಬರಬೇಕಲ್ವ, ಅವಳಾದರೂ ತೊಗೊಂಬರ್ತಾಳೆ. ಇಲ್ಲ ನಮ್ಮ ಮನೆಯವ್ರು ಏನಕ್ಕಾದರೂ ಕೆಲಸ ಆದಮೇಲೆ ಬಂದರು ಈ ಕಡೆ ಅಂದರೆ ಮಿಸ್ ಮಾಡದೆ ತೊಗೊಂಬರ್ತಾರೆ. ಅಷ್ಟು ಹುಚ್ಚು, ಅಷ್ಟು ಚೆನ್ನಾಗಿರುತ್ತೆ. ಮುಂಚೆ ಕಮ್ಮಿ ಇತ್ತು, ಬಟ್ ಈಗ 80 ರೂಪೀಸ್. ಮುಂಚೆ ಇನ್ನೂ ಕಮ್ಮಿ ಇತ್ತು, ನನಗೆ ಗೊತ್ತಿರೋ ಮಟ್ಟಕ್ಕೆ
80 ರುಪೀಸಿಗೆ ಬಂತು, ಮತ್ತು 100ಗೆ ಬಂತು. ಅಲ್ಲಿಂದ 120ಗೆ, ಈಗ ಪ್ರೆಸೆಂಟ್ 120ಗಿದೆ 1 ರೋಲು. ಮುಂದಕ್ಕೆ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ದಿ ಫೇಮಸ್ ಅಂತಲೇ ಹೇಳ್ಬೋದು ಸ್ವೀಟ್ ಇದು ಅಂತಂದರೆ. ಸೊ ಅಲ್ಲಾದಮೇಲೆ ನೈಟು ಬಂದ್ವಾ, ಮೂಟೆ 2 ಮೂಟೆ ಹೊತ್ಕೊಂಡು ಬಂದ್ವಿ. 2 ಮೂಟೆ ಜೊತೆ ಅದು ಇದು ತಿಂಡಿ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಎಲ್ಲ ತೊಗೊಂಡು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ 2 ಕೈಯಲ್ಲಿ 2 ಬ್ಯಾಗ್ಗಳಿದ್ವು. ವೀಡಿಯೋ ಮಾಡ್ಕೊಂಡು ಬರೋದಕ್ಕಾಗಲಿಲ್ಲ. ಸೊ ಮನೆಗೆ ಬೆಳಗ್ಗೆ ಬಂದಿದ್ದ ತಕ್ಷಣವೇ ಎಲ್ಲ ಉರಿಲಿಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಊಟ ಕೊಟ್ಬಿಟ್ರೆ ಅವಳು ಬರ್ತೀನಿ ಅಂತ ಹೇಳಿದ್ಲು. ಸರಿ, ಅವಳು ಬರೋದ್ರೊಳಗಡೆ ಹುರಿದು ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ, ಅಂದರೆ ಆರಬೇಕಲ್ಲ, ಹುರಿದಿರೋದೆಲ್ಲ ಆರಬೇಕಲ್ಲ, ಎಲ್ಲ ಆರಿಸಿ ಅವಳಿಗೆ ಕಳ್ಸೋಣ ಅಂತಂದ್ಬಿಟ್ಟು ನಾವೂ ಸಹ ಅಂದರೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಅಂದರೆ ಒಂದು 3 kg ಅಷ್ಟು ಅಮ್ಮ ಮತ್ತು ಅಕ್ಕ ಇಬ್ಬರೇ ಮಾಡಿಸ್ಕೊತಾ ಇರೋದು. ನಾನು ಮಾಡಿಸ್ಕೊಳ್ಳೋ ಥರ ಇದ್ದಿದ್ರೆ ಇನ್ನೂ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಜಾಸ್ತಿ ಇರ್ತಿತ್ತು. ಬಟ್ ಇನ್ನೇನು ನಮ್ಮ ಕಡೆ ಏನೋ ಜಾತ್ರೆ ಮಾಡೋ ಮೂಮೆಂಟ್ ಇದೆ. ಆ ಥರ ಜಾತ್ರೆ ಏನಾದರೂ ಮಾಡೋ ಥರ ಇದ್ದರೆ ಮತ್ತೆಲ್ಲ ನಾನು ಮಾಡಿಸ್ಕೋಬೇಕಾಗುತ್ತೆ. ನೀವು ಮಾಡಿಸ್ಕೊಳ್ರಿ, ನಾನು ನೆಕ್ಸ್ಟ್ ಮಾಡಿಸ್ಕೊತೀನಿ ಅಂತಂದ್ಬಿಟ್ಟು ಹೇಳಿದೆ. ಅವ್ರು ಮಾತ್ರ ಮಾಡಿಸ್ಕೊತಾ ಇದ್ದಾರೆ. ಅಂದರೆ 3 kg ಏನೋ ತೊಗೊಂಬಂದಿದ್ದೆ ಧನಿಯಾ, 3 kg ಅಂದರೆ ಖಾರದ ಪುಡಿಗೆ 3 kg, ಇದು 1 kgಗೆ ಅಂದರೆ ಏನಿದು ಬೇಳೆ ಸಾಂಬಾರು ಪುಡಿಗೆ 1 kg ಹಾಕ್ಕೊಂಡಿರೋಂಥದ್ದು ಅವ್ರಿಗೆ ಮಾತ್ರ. ಸೊ ನನಗೆ ಅದೇ ಜಾತ್ರೆ ಏನಾದರೂ ಮಾಡೋ ಥರ ಏನಾದರೂ ಇತ್ತು ಅಂದರೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೇನು ಮಾಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರು ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ನಾನೊಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ದಿನಕ್ಕಾಗಷ್ಟು ಮಾತ್ರ ನಾನು ಸ್ವಲ್ಪ ತೊಗೊಂಡು ಬಂದೆ. ಅದಾದಮೇಲೆ ಎಲ್ಲ ಹುರಿಲಿಕ್ಕೆಲ್ಲ ನನ್ನನ್ನೇ ಕೂರಿಸಿ ನಾನೇ ಹುರಿಲಿಕ್ಕೆ ಕೂತ್ಕೊಂಡೆ. ಎಲ್ಲಿಂದ ಎಲ್ಲಿಗೋದ್ರೂ ಈ ಗ್ಯಾಸ್ಗೂ ನನಗೂ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರೋ ಥರ ಇದೆ. ಎಲ್ಲಿಗೋದ್ರೂ ಗ್ಯಾಸ್ ಬಿಟ್ಟು ಇರಿಸಲ್ಲ ನನ್ನನ್ನು. ಸೊ ಇಲ್ಲೂ ಸಹ ಹುರಿಯೋದಕ್ಕೆ ಕೂತ್ಕೊಂಡು, ಅಂದರೆ ಚೆನ್ನಾಗಿ ಒಂದು ಕ್ಲೀನಾಗಿ ಹುರಿತೀನಿ ಅಂತಂದ್ಬಿಟ್ಟು ಏನೋ ಗೊತ್ತಿಲ್ಲ ಹುರಿಲಿಕ್ಕೆ ನನ್ನನ್ನೇ ಕೂರಿಸಿದ್ರು. ಹುರಿದಿದ್ದಾದಮೇಲೆ ನೆಕ್ಸ್ಟ್ ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಬಂದ್ರು. ಚೆನ್ನಾಗಿ ಬಂದಿತ್ತು ಪುಡಿ 3 ಅಷ್ಟೇ. ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ. ಅಮ್ಮಗೆ ಈ ಸಲ ಡಿಫ್ರೆಂಟಾಗಿ ಮಾಡಿಸ್ಕೊಬೇಕು ಅಂತಿದ್ರಂತೆ. ಅಂದರೆ ಇದು ಸಾಂಬಾರು ಪುಡಿ, ಅಂದರೆ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಸಿ ಚಿಕನ್ನು ಮಟನ್ ಸಾಂಬಾರೆಲ್ಲ ಒಂಥರ ರೆಡ್ಡಿಶಾಗಿ ಬರುತ್ತಲ್ಲ, ಆ ಥರ ಮಾಡಿಸ್ಕೊಬೇಕು ಅಂತಿದ್ರಂತೆ. ಬಟ್ ಬೇಡ, ಅದು ಹುಳಿ ಸಾಂಬಾರು ಮತ್ತು ಮಸಾಲೆ ಸಾಂಬಾರು 2 ಒಂದೇ ಕಲರ್ ಏನು ಚೆನ್ನಾಗಿರುತ್ತೆ ಅಂತ ಆ ಥರ ನಾನು ಬೇಡ ಅಂತ ಹೇಳಿದೆ. ಲಾಸ್ಟಿಗೆ ಇದೇ ಥರ ತುಂಬ ಚೆನ್ನಾಗಿ ಬಂದಿತ್ತು. ಸ್ಮೆಲ್ಲೆಲ್ಲ ಘಮ ಘಮ ಅಂತ ಇತ್ತು. ಸೊ ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಶಾರ್ಟ್ ವೀಡಿಯೋ, ಪೌಡರೆಲ್ಲ ಮಾಡೋ ಥರ ಇತ್ತಲ್ಲ, ಇದೊಂದು ಮೆಮೊರಿ ಇರಲಿ ಅನ್ನೋ ಥರ ತಗೊಂಡಿದ್ದಂಥದ್ದು. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು.